ಎಷ್ಟೇ ವರ್ಷ ಆಗ್ಲು ಎಷ್ಟೇ ದಿನ ಆಗ್ಲಿ ಎಷ್ಟೇ ಯುಗಗಳೇ ಆದ್ರೂ ಎಂದನೊಂದ್ ದಿವಸ ತಂದೆ ತಾಯಿದವ್ರನ್ನ ನೆನ್ಸ್ಕೊಳ್ಳೇಬೇಕು. ಲಾಸ್ಟ್ಗೆ ತಂದೆ ತಾಯಿದವ್ರನ್ನ ಸಲುವಾಗಿ ಆದ್ರೂ ಏನೊಂದು ಮಾಡ್ಲೇಬೇಕು ಅಷ್ಟೇ. ಇನ್ನು ಈಗಿನ ಪೂರ್ತಕ ತಂದೆ ತಾಯಿದವ್ರನ್ನ ಬಿಟ್ಟಿಗೆ ನೀನು ಓದಿ ನಿನ್ನ ಕಷ್ಟ ಅಂತ ಬಂದಾಗ ಯಾರು ನಿನ್ನ ಕೇರ್ ಮಾಡೋದಿಲ್ಲ ನೋಡು, ಅವ ಮಾತ್ರ ನೀ ತಂದೆ ತಾಯಿದವ್ರ ಪಕ್ಕ ನೆನ್ಸ್ಕೊಂತಿದ್ದಿ. ಅರ್ಥ ಆಯ್ತಾ? ಜೊತೆಗಾದ ಇದ್ರು ಬೇಸಿತ್ತಲ್ಲಪ್ಪ ಅಂತ ನೆನ್ಸ್ಕೊಂತೀರಿ. ಅರ್ಥ ಆಯ್ತಾ? ಎಂದನೊಂದ್ ದಿವ್ಸ ನಿಮ್ಗೆ ತಿಳಿತೈತೆ. ಅರ್ಥ ಆಯ್ತಾ? ಈ ಆಡಂಬರ ಜೀವನ 4 ದಿನ. ಅರ್ಥ ಆಯ್ತಾ? ಕಷ್ಟಪಟ್ಟು ದುಡಿಯೋದು ಕಲಿಬೇಕು. ಅರ್ಥ ಆಯ್ತಾ? ತಂದೆ ತಾಯಿದವ್ರಿಗೆ ಮಾತ್ರ ಮೋಸ ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಒಂದು ಕಟ್ಕೊಂಡು ಹೆಣ್ತಿಗೆ, ಒಂದು ತಂದೆ ತಾಯಿದವ್ರಿಗೆ. ಅರ್ಥ ಆಯ್ತಾ? ಪ್ರೀತಿ ಮಾಡ ಮನ್ಸಿಗೆ ತಿಳ್ಕೊಂಡ್ಕೆ ಜೀವನ ಮಾಡ್ರಿ. ಇವ್ಯಾಕೆ ಸಾಮತಿ ನಮಗೆ ಯಾಕೆ ಹೇಳಕತ್ತಿದಿ? ನಿನ್ನ ಕಾಲಕ್ಕೆ ತಲೆನೋವು ಅಂದ್ರೆ ಅಂತ ಹೋಗ್ಲಿ. 2 ಕೈಲಿ, ಒಂದು ಕೈಲಲ್ಲಿ 2 ಕೈಲಿ ಇಲ್ಲ. ಜೊತೆಗೆ ನಿಮ್ಮ ನಾಯಿಗಳು ಫ್ರೆಂಡ್ಸ್ ಇರ್ತಾವಲ್ಲ, ಫಾಲ್ತು ನನ್ನ ಮಕ್ಕಳು, ಅವ್ರನ್ನ ಕರ್ಕೊಂಡ್ಕೇಸಿ ಒಯ್ಕಂಗೆ ಕುಂದ್ರಿ. ಅಷ್ಟೇನ. ದುಷ್ಟ್ರ ಕಂಡು ದೂರ ಇರ್ಬೇಕಂತ. ದಬ್ಬ ನನ್ನ ಮಕ್ಕಳು ಕಂಡ್ಕೇಸಿ ಇನ್ನೆಲ್ಲಿರ್ಬೇಕೋ ಗೊತ್ತಿಲ್ಲ. ಆ ನನ್ನ ಮಕ್ಕಳು ಮಾತ್ರ ಕಚ್ಚ 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 ಚುಚ್ಚಿ ತಿಪ್ಪಿಕೊಂಡೋಗಿ ಬಿಸಾಕಿ ಬರೋದು. ಉಗುರು ಬುದ್ಧಿ ಬರೆದ್ರೆ ಹೇಳಿದ್ರೆ ಬುದ್ಧಿ ಬರೋದ. ಛಿ ಬಂಡ ನನ್ನ ಮಕ್ಕಳೇ.